ಗುಡ್ ಮಾರ್ನಿಂಗ್ ಎವ್ರಿವನ್. ಜೀವನದ ವಾಕ್ಯ 12ನೇ ದಿನಕ್ಕೆ ಸ್ವಾಗತ. ಈ ದಿನದ ವಾಕ್ಯ ಭಾಗವನ್ನು ನಾವು ನೋಡಿಕೊಳ್ಳೋಣ. ಕೀರ್ತನೆಗಳು 78, 56 ಮತ್ತು 57 ವಚನಗಳನ್ನು ನಾವು ನೋಡಿಕೊಳ್ಳೋಣ. ಆದರೂ ಅವರು ಪರಾತ್ಪರನಾದ ದೇವರನ್ನು ಪರೀಕ್ಷಿಸಿ ಅವಿಧೇಯರಾದರು. ಆತನ ವಿಧಿಗಳನ್ನು ಕೈಗೊಳ್ಳದೆ ಆತನಿಗೆ ವಿಮುಖರಾಗಿ ತನ್ನ ಹಿರಿಯರಂತೆ ದ್ರೋಹಿಗಳಾದರು. ಮೋಸದ ಬಿಲ್ಲಿನಂತೆ ತಿರುಗಿಕೊಂಡರು. ಅವರು ತಮ್ಮ ಪೂಜಾ ಸ್ಥಳಗಳಿಂದ ಆತನನ್ನು ಬೇಸರಗೊಳಿಸಿ ವಿಗ್ರಹಗಳಿಂದ ರೇಗಿಸಿದರು. ಈ ಒಂದು 78ನೇ ಕೀರ್ತನೆ, ಈ ಒಂದು ಓದಿದಂಥ ವಚನ ಭಾಗಗಳಲ್ಲಿ ನೋಡುವಾಗ ದೇವರ ವಾಕ್ಯ ಹೇಳುತ್ತದೆ, ತನ್ನ ಜನರು, ದೇವರು ಆರಿಸಿಕೊಂಡಂತಹ ತನ್ನ ಜನರು ಪರಾತ್ಪರನಾದ ದೇವರನ್ನು ಪರೀಕ್ಷಿಸಿ ಅವಿಧೇಯರಾದರು ಎಂಬುದಾಗಿ ನಾವಿಲ್ಲಿ ನೋಡುತ್ತೇವೆ. ಆತನ ವಿಧಿಗಳನ್ನು ಕೈಗೊಳ್ಳದೆ ಆತನಿಗೆ ವಿಮುಖರಾಗಿ ತಮ್ಮ ಹಿರಿಯರಂತೆ ದ್ರೋಹ ಮಾಡಿದರು. ಮತ್ತೆ ವಿಗ್ರಹಗಳಿಂದ, ಪೂಜಾ ಸ್ಥಳಗಳಿಂದ ಪರಾತ್ಪರನಾದ ದೇವರನ್ನು ಅವರು ರೇಗಿಸಿದರು, ಕೋಪ ಬರುವಂತೆ ಮಾಡಿದರು ಎಂಬುದಾಗಿ ನಾವಿಲ್ಲಿ ನೋಡುತ್ತೇವೆ. ಮಹೋನ್ನತನಾದ ದೇವರು ತನ್ನ ಜನರಾದ ಇಸ್ರಾಯೇಲರನ್ನು ಆ ಒಂದು ಐಗುಪ್ತ ದೇಶದಲ್ಲಿ, ಆ ಒಂದು ಬಂಧನದಲ್ಲಿ, ಆ ಒಂದು ಕಷ್ಟದಲ್ಲಿ, ಆ ಒಂದು ಹೀನ ಪರಿಸ್ಥಿತಿಯಲ್ಲಿ ಅವರಿರುವಾಗ ದೇವರು ಆ ಒಂದು ಐಗುಪ್ತ ದೇಶದಿಂದ, ಆ ಸೆರೆಮನೆಯಿಂದ ಅವರನ್ನೆಲ್ಲ ಬಿಡಿಸಿ ಹೊರಗಡೆ ಕರೆತರುವಂಥ ಸಂದರ್ಭದಲ್ಲಿ, ಆ ಒಂದು ಅರಣ್ಯ ಮಾರ್ಗದಲ್ಲಿ ದೇವರು ತನ್ನ ಜನರಿಗಾಗಿ ಅದೆಷ್ಟೋ ಅದ್ಭುತ ಕಾರ್ಯಗಳನ್ನು ಮಾಡಿದರು, ಅದೆಷ್ಟೋ ಸೂಚಕ ಕಾರ್ಯಗಳನ್ನು ಮಾಡಿದರು. ಅವರಿಗೆ ಹಸಿದಾಗ ಆಹಾರವನ್ನು ಒದಗಿಸಿದರು, ಬಾಯಾರಿದಾಗ ಅವರಿಗೆ ನೀರನ್ನು ದಯಪಾಲಿಸಿದರು. ಮತ್ತು ಆ ಒಂದು ಸಮುದ್ರವನ್ನು ವಿಭಾಗಿಸಿ ಒಣ ನೆಲದಲ್ಲಿ ನಡೆಯುವಂತೆ ಮಾಡಿದರು. ಮತ್ತು ಶತ್ರುಗಳಿಂದ ಅವರಿಗೆ ಜಯವನ್ನು ಕೊಟ್ಟರು. ಸೊ ಈ ಎಲ್ಲ ಕಾರ್ಯಗಳನ್ನು ದೇವರು ತನ್ನ ಜನರಿಗೋಸ್ಕರ ಮಾಡಿದರೂ ಸಹ ದೇವರ ವಾಕ್ಯ ಹೇಳ್ತದೆ, ದೇವರನ್ನು ಪರೀಕ್ಷಿಸಿ ದೇವರಿಗೆ, ಪರಾತ್ಪರನಾದ ದೇವರಿಗೆ ಅವಿಧೇಯತೆಯನ್ನು ತೋರಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಮತ್ತೆ ಪೂಜಾ ಸ್ಥಳಗಳಿಂದ ಆತನನ್ನು ಬೇಸರಗೊಳಿಸಿ ವಿಗ್ರಹಗಳಿಂದ ಪರಾತ್ಪರನಾದಂಥ ದೇವರನ್ನು, ಯೆಹೋವನನ್ನು ಅವರು ರೇಗಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಸೊ ಈ ಒಂದು ವಚನಗಳನ್ನು ನಾವು ಗಮನಿಸುವಾಗ ನಾವೆಲ್ಲರೂ ಸಹ ಅನೇಕ ಸಾರಿ ಏನು ಮಾಡ್ತಾರೆ, ಕೆಲವೊಬ್ರು ಅಂದರೆ ದೇವರು ಅವರ ಜೀವಿತಗಳಲ್ಲಿ ಎಷ್ಟೋ ಅದ್ಭುತ ಕಾರ್ಯಗಳನ್ನು ಮಾಡಿರ್ತಾರೆ, ಅವರಿಗೆ ರಕ್ಷಣೆಯನ್ನು ದಯಪಾಲಿಸಿರ್ತಾರೆ, ಅವರಿಗೆ ಸ್ವಸ್ಥತೆಯನ್ನು, ಒಂದು ಬಿಡುಗಡೆಯನ್ನು, ಏನೋ ಒಂದು ಮಹತ್ ಕಾರ್ಯಗಳನ್ನು ಅವರ ಜೀವಿತದಲ್ಲಿ, ಕುಟುಂಬದಲ್ಲಿ ಮಾಡಿರ್ತಾರೆ. ಆ ಕಾರ್ಯಗಳನ್ನು ಅವರು ಹೊಂದಿಕೊಂಡ ನಂತರ ಪುನಃ ಅವರು ಹಿಂತಿರುಗಿ ಹೋಗಿ ಅವರು ಮಾಡುತ್ತಿರುವಂಥ ಕೆಲಸ ಕಾರ್ಯಗಳಲ್ಲಿ, ಅವರು ಮಾಡುತ್ತಿರುವಂಥ ವಿಗ್ರಹಗಳಲ್ಲಿ ಮತ್ತು ಅವರು ಜೀವಿಸುತ್ತಿರುವಂಥ ಒಂದು ಪಾಪಗಳಲ್ಲಿ ಅವರು ಬಿದ್ದು ಹೋಗ್ತಾರೆ. ದೇವರಿಂದ ಒಳ್ಳೆಯ ಕಾರ್ಯಗಳನ್ನು ಹೊಂದಿಕೊಂಡು, ದೇವರಿಂದ ಆಶೀರ್ವಾದಗಳನ್ನು ಹೊಂದಿಕೊಂಡು, ದೇವರಿಂದ ಅದ್ಭುತಗಳನ್ನು ಹೊಂದಿಕೊಂಡು ಕೊನೆಗೆ ಅವರು ಏನು ಮಾಡ್ತಾರೆ ಅಂದರೆ ದೇವರಿಗೆ ಅವಿಧೇಯತೆಯನ್ನು ತೋರಿಸಿ ದೇವರಿಂದ ಅವರು ದೂರ ಆಗ್ತಾರೆ ಪ್ರಿಯರೇ. ದೂರ ಆಗಿ ದೇವರಿಗೆ ಇಷ್ಟ ಇಲ್ಲದೇ ಇರುವಂಥ ಕಾರ್ಯಗಳನ್ನು ಮಾಡಿ, ಪಾಪಗಳನ್ನು ಮಾಡಿ ದೇವರಿಗೆ ಅವರು ಕೋಪ ಬರುವಂತೆ ಮಾಡುತ್ತಾರೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಇಸ್ರಾಯೇಲ್ ಜನರನ್ನು ದೇವರು ಎಷ್ಟಾಗಿ ಅವರು ನೋಡಿಕೊಂಡ್ರು, ಅದ್ಭುತ ಮಾಡಿಕೊಂಡ್ರು, ಒಳ್ಳೆ ಆಹಾರ ಮನ್ನವನ್ನು ಕೊಟ್ಟರು, ನೀರನ್ನು ಕೊಟ್ಟರು, ಆ ಸಮುದ್ರವನ್ನು ವಿಭಾಗ ಮಾಡಿ ಅದರಲ್ಲಿ ನಡೆಯುವಂತೆ ಮಾಡಿದರು, ಎಲ್ಲ ಮಾಡಿದ್ರು ಸಹ ಅವುಗಳನ್ನೆಲ್ಲ ನೋಡಿದರು, ಅವರು ಅನುಭವಿಸಿದರು. ಆದರೂ ಸಹ ಅವರು ಏನು ಮಾಡ್ತಾ ಇದ್ದಾರೆ, ದೇವರಿಗೆ ಅವಿಧೇಯತ್ವವನ್ನು ತೋರಿಸ್ತಾ ಇದ್ದಾರೆ. ನಮ್ಮಲ್ಲಿ ಸಹ ಅನೇಕ ಜನರು ಏನಂದರೆ, ನಾನು ಹೇಳಿದ ಹಾಗೆ ದೇವರಿಂದ ಎಲ್ಲ ಕಾರ್ಯಗಳನ್ನು ಹೊಂದಿಕೊಳ್ತಾರೆ. ಅದ್ಭುತ ಕಾರ್ಯಗಳಿಗಾಗಿ ದೇವರ ಬಳಿಗೆ ಬರ್ತಾರೆ, ಸಭೆಗಳಿಗೆ ಬರ್ತಾರೆ. ಅದ್ಭುತ ಹೊಂದಿದ ನಂತರ ದೇವರಿಂದ ದೂರ ಆಗಿ ದೇವರಿಗೆ ಅವಿಧೇಯತ್ವವನ್ನು ತೋರಿಸ್ತಾ ಇದ್ದಾರೆ ಪ್ರಿಯರೇ. ಅದಕ್ಕಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸತ್ಯವೇದದಲ್ಲಿ ಒಬೀಡಿಯನ್ಸ್ ಇಸ್ ಬೆಟರ್ ದೆನ್ ಸ್ಯಾಕ್ರಿಫೈಸ್ ಎಂಬುದಾಗಿ. ವಿಧೇಯತ್ವವು ಎಲ್ಲ ಯಜ್ಞ ಹೋಮಗಳಿಂದ ಬಹಳ ಉತ್ತಮ. ಅಂದರೆ ಇಲ್ಲಿ ವಿಧೇಯತೆಗೆ ದೇವರು ಅಲ್ಲಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ನಾವು ದೇವರಿಗೆ ಎಷ್ಟು ಕಾಣಿಕೆಗಳನ್ನು ಕೊಟ್ಟಿರ್ಬೋದು, ದೇವರ ಕೆಲಸ ಮಾಡಿರ್ಬೋದು, ಸೇವೆ ಮಾಡಿರ್ಬೋದು, ಆದರೆ ಅಲ್ಲಿ ವಿಧೇಯತೆ ನಾವು ತೋರದೆ ಹೋದಾಗ ಅದು ದೇವರು ಸಹಿಸುವುದಿಲ್ಲ. ಅನೇಕ ಜನರು ದೇವರ ಬಳಿಗೆ ಬರ್ತಾರೆ, ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು,
ಬಿಡುಗಡೆಗಳನ್ನು, ಆಶೀರ್ವಾದಗಳನ್ನು ಎಲ್ಲ ಹೊಂದಿಕೊಂಡು ಪುನಃ ಹಿಂತಿರುಗಿ ಹೋಗಿ ಅದೇ ಹಳೆಯ ಜೀವಿತದಲ್ಲಿ ಜೀವಿಸಿ ವಿಗ್ರಹಗಳ ಒಂದು ಪೂಜೆ ಮಾಡ್ತಾ ದೇವರ ವಿರುದ್ಧವಾಗಿ ಅವರು ಮಾಡಬಾರದಂಥ ಅಸಹ್ಯವಾದ ಕಾರ್ಯಗಳನ್ನು ಮಾಡ್ತಾರೆ ಮತ್ತು ದೇವರಿಗೆ ಅವಿಧೇಯರಾಗಿ ಅವರು ಜೀವಿಸುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ಈ ರೀತಿಯಾಗಿ ಮಾಡುವುದರಿಂದ ಯಾವುದೇ ರೀತಿಯಾಗಿ ನಮ್ಮ ಜೀವಿತಗಳಲ್ಲಿ ನಾವು ಆಶೀರ್ವಾದವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ವಿಧೇಯತೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯತೆ ನಮ್ಮ ಜೀವಿತಗಳಲ್ಲಿ. ಈ ಒಂದು ವಾಕ್ಯದಲ್ಲಿ ನಾವು ನೋಡುವಾಗ ನಮ್ಮ ಜೀವಿತಗಳಲ್ಲಿ ನಾವು ಯಾವಾಗಲೂ ಸಹ ದೇವರಿಗೆ, ಆತನ ಮಾತಿಗೆ, ಆತನ ವಾಕ್ಯಗಳಿಗೆ ನಾವು ವಿಧೇಯರಾಗಿ ನಾವೆಲ್ಲರೂ ಜೀವಿಸಿ ನಾವು ಮುಂದೆ ಸಾಗುವವರಾಗಿರೋಣ ಪ್ರಿಯರೇ. ಸೊ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು.